ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ನಾನು ಸುರೇಶ್ ಚೆರಿಯಮನೆ. ಸ್ನೇಹಿತರೆ, ನಾನಿಂದು ವಿಡಿಯೋ ಮಾಡ್ತಿರೋದು ಸರ್ಕಾರಿ ಶಾಲೆಗೆ ಸೇರಿದ ಜಾಗದಲ್ಲಿ ಗ್ರಾಮಸ್ಥರು ಬೇಸಿಗೆಯಲ್ಲಿ ಜೋಳ, ಹಸಿರು ಮೆಣಸು ಮುಂತಾದ ಬೆಳೆಗಳನ್ನು ಬೆಳೆದು ಈ ಮೂಲಕ ಗ್ರಾಮಸ್ಥರು ತಮ್ಮೂರಿನ ಶಾಲೆಯ ಅಭಿವೃದ್ಧಿಗೆ ನೆರವಾಗುತ್ತಿರುವ ಬಗ್ಗೆ. ಸ್ನೇಹಿತರೆ, ಕೊಡ್ಲಿಪೇಟೆ ಹೋಬಳಿಗೆ ಸೇರಿದ ಬ್ಯಾಡಗುಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಂಬಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸೇರಿದ 7 ಎಕರೆ ಜಾಗದಲ್ಲಿ ಗ್ರಾಮಸ್ಥರು ಬೇಸಿಗೆಯಲ್ಲಿ ಜೋಳ ಮತ್ತು ಹಸಿರು ಮೆಣಸನ್ನು ಬೆಳೆದಿರುತ್ತಾರೆ. ಶಾಲೆಗೆ ಸೇರಿದ 7 ಎಕರೆ ಜಾಗದ ಪೈಕಿ 4 ಎಕರೆಯಲ್ಲಿ ಹಸಿರು ಮೆಣಸು, 3 ಎಕರೆಯಲ್ಲಿ ಮುಸುಕಿನ ಜೋಳ ಬೆಳೆದಿರುತ್ತಾರೆ. ಈಗ ಜೋಳ ಫಸಲಿನ ಹಂತಕ್ಕೆ ಬಂದಿದ್ದು, ಹಸಿರು ಮೆಣಸು ಸಹ ಫಸಲಿಗೆ ಬಂದಿದೆ. ಹಸಿರು ಮೆಣಸು ಉತ್ತಮವಾಗಿ ಫಸಲು ನೀಡುತ್ತಿದೆ. ಸ್ನೇಹಿತರೆ, ಶಾಲೆಗೆ ಸೇರಿದ ಜಾಗದಲ್ಲಿ ಮಾಡಿರುವ ವ್ಯವಸಾಯಕ್ಕೆ ಪ್ರತಿಯಾಗಿ ಗ್ರಾಮಸ್ಥರು ಶಾಲೆಗೆ ಬೇಕಾಗುವ ಕಂಪ್ಯೂಟರ್, ಲ್ಯಾಪ್ಟಾಪ್, ಔಷಧಿ ಸಿಂಪಡಣೆ ಯಂತ್ರ, ಕಳೆ ತೆಗೆಯುವ ಯಂತ್ರ, ಪೀಠೋಪಕರಣ ಮುಂತಾದ ಸಲಕರಣೆಗಳನ್ನು ಒದಗಿಸಿಕೊಡ್ತಾರೆ. ಸ್ನೇಹಿತರೆ, ಬೆಂಬಳೂರು ಶಾಲೆಗೆ ಸೇರಿದ ಜಾಗದಲ್ಲಿ ಗ್ರಾಮಸ್ಥರು ಮಾಡಿರುವ ಜೋಳ ಮತ್ತು ಹಸಿರು ಮೆಣಸು ಫಸಲಿಗೆ ಬಂದಿರುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸರ್, ಶಾಲೆಯಲ್ಲಿ ಎಷ್ಟು ಎಕರೆ ಶಾಲೆಗೆ ಸೇರಿದಂಥ ಜಾಗ ಎಷ್ಟಿದೆ? ಶಾಲೆಗೆ ಸೇರ್ತಕ್ಕಂಥ ಜಾಗದ ವಿಸ್ತೀರ್ಣ ಬಂದು 7 ಎಕರೆ 35 ಸೆಂಟು. ಈ 7 ಎಕರೆ 35 ಸೆಂಟ್ನಲ್ಲಿ ನಮಗೆ ಶಾಲಾ ಮುಂಭಾಗ ನಾವು ಕೆಲವು ವ್ಯವಸಾಯಕ್ಕೆ ಈಗಾಗಲೇ ನಾವು ಕೊಟ್ಟಿದ್ದೀವಿ. ಜೊತೆಗೆ ನಮ್ಮ ಆಟದ ಮೈದಾನ ಇರ್ತದೆ. ಮಕ್ಕಳಿಗೆ ಆಟ ಆಡಲಿಕ್ಕೋಸ್ಕರವಾಗಿ ಒಂದು 2 ರಿಂದ 3 ಎಕರೆ ಜಾಗವನ್ನು ನಾವು ಆಟ ಆಡಲಿಕ್ಕೆ ಬಳಸ್ಕೊತಿದ್ದೀವಿ.
ಎಷ್ಟು ಎಕರೆಯಲ್ಲಿ ಏನೇನು ವ್ಯವಸಾಯ ಮಾಡ್ತೀರಾ ಅಂತ ಹೇಳ್ತೀರಾ? 7 ಎಕರೆ 35 ಸೆಂಟ್ ಜಾಗ ನಮ್ಮ ಮುಖ್ಯ ಶಿಕ್ಷಕರ ಹೆಸರಿನಲ್ಲಿದೆ. ಅಲ್ಲಿ ನಾವು 3 ಎಕರೆ ಜಾಗವನ್ನ ವ್ಯವಸಾಯದವರಿಗೆ ನಾವು ಹರಾಜು ಮುಖಾಂತರ ಬಹಿರಂಗ ಹರಾಜು ಮಾಡಿ ಗ್ರಾಮಸ್ಥರಿಗೆ ವ್ಯವಸಾಯಕ್ಕೆ ನೀಡ್ತೀವಿ. ಏನೇನು ವ್ಯವಸಾಯ ಮಾಡ್ತೀರಿ ಸರಿ? ನಾವು ನೀಡಿರ್ತಕ್ಕಂಥ ಭೂಮಿಯಲ್ಲಿ ವಿಶೇಷವಾಗಿ ಜೋಳ, ನಂತರ ಮೆಣಸಿನ ಗಿಡ, ಈ 2 ಬೆಳೆಗಳನ್ನ ಹೆಚ್ಚಾಗಿ ಬೆಳೀಲಿಕ್ಕೆ ನಾವು ಆದ್ಯತೆಯನ್ನ ಕೊಟ್ಟಿರ್ತೀವಿ. ಮೇಂಟೆನೆನ್ಸ್ ಯಾರು ಮಾಡ್ತಾರೆ ಮತ್ತು ಏನು ಅದರ ಇನ್ಕಮ್ ಹೆಂಗೆ? ಅದರಲ್ಲಿ ಬರ್ತಕ್ಕಂಥ ಒಂದು ಅನುದಾನವನ್ನು, ಯಾಕೆಂದ್ರೆ ಇವತ್ತು ವ್ಯವಸಾಯ ಮಾಡ್ತಕ್ಕಂಥವ್ರ ಸಂಖ್ಯೆ ಕಡಿಮೆ ಇರತಕ್ಕಂಥ ಈ ಸಂದರ್ಭದಲ್ಲಿ ಅಲ್ಲಿ ಬರ್ತಕ್ಕಂಥ ಒಂದು ಹಣದಲ್ಲಿ ನಮಗೆ ಶಾಲೆಗೆ ಅವಶ್ಯಕವಾಗಿರ್ತಕ್ಕಂತಹ ವಸ್ತುಗಳನ್ನ ನಾವು ಕೊಂಡ್ಕೊಂತೀವಿ. ಉದಾಹರಣೆಗೆ ಶಾಲೆಗೆ ಅವಶ್ಯಕವಾಗಿ ಲ್ಯಾಪ್ಟಾಪ್ ಇರ್ಬೋದು, ಮೈಕ್ ಸೆಟ್ ಇರ್ಬೋದು, ಕಳೆ ಹೊಡಿತಕ್ಕಂತಹ ಮಿಷಿನ್ ಇರ್ಬೋದು, ಈ ರೀತಿಯಾದಂತಹ ಪರಿಕರಗಳನ್ನು ನಾವು ಶಾಲೆಗೆ ಕೊಂಡ್ಕೊಂತೀವಿ. ಉಳಿದಂಥ ಅನುದಾನದಲ್ಲಿ ಶಾಲಾ ಸ್ವಚ್ಛತೆಗೋಸ್ಕರವಾಗಿ ನಾವು SDMC ಸಮಿತಿಯಲ್ಲಿ ತೀರ್ಮಾನ ಮಾಡಿ ನಾವು ಮುಂದಿನ ಕ್ರಮವನ್ನು ವಹಿಸ್ತೀವಿ. ಊರವರಿಗೆ ಕೊಟ್ಟಿದ್ದಾರೆ, ಗ್ರಾಮಸ್ಥರಿಗೆ, ಬೆಂಗಳೂರು ಗ್ರಾಮಸ್ಥರಿಗೆ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್.